ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ತುಂಬ ಮಜಾ ಬರುತ್ತೆ, ಯಾಕಂದ್ರೆ ಏನಿದ್ದಾನೆ ಅಂತ ವ್ಲಾಗಲ್ಲಿ ಹೇಳು. ನಿಮಗೆ ಫೋಟೋನೇ ತೆಗಿಯಕ್ ಬರಲ್ಲ. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತೇನಪ್ಪ ಬೆಳಿಗ್ಗೆ ಕ್ಯಾಮ್ರಾ ತೋರಿಸ್ತಾ ಇದ್ದಾನೆ, ಕಾರ್ ತೋರಿಸ್ತಾ ಇದ್ದಾನೆ, ಗೇಟ್ ತೋರಿಸ್ತಾ ಇದ್ದಾನೆ ಅಂದ್ಕೊಂಡಿದ್ದೀರಾ. ಒಂದು ಹೊಸ ಪ್ರಾಜೆಕ್ಟ್ ಕೈ ಹಾಕಿದ್ದೀವಿ. ಫಸ್ಟ್ ಟೈಮು ಏನಂದರೆ ಒಂದು ಫೋಟೋಶೂಟ್ ಮಾಡಿಕೊಡ್ಬೇಕಿತ್ತು, ಪ್ರೆಗ್ನೆನ್ಸಿ ಫೋಟೋಶೂಟು. ಸೊ ಇದು ಫಸ್ಟ್ ಟೈಮು ನಾನು ನನ್ನ ಫ್ರೆಂಡಿಗೆ ಮಾಡಿಕೊಟ್ಟಿದ್ದೆ. ಆ ಫೋಟೋಸ್ನ ಲೈಕ್ ಮಾಡಿ ಒಬ್ಬರು ಕಸ್ಟಮರ್ ಬಂದು ಈ ಥರ ಫೋಟೋಶೂಟ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಟೈಮ್ ಇದಕ್ಕೆ ಚಾರ್ಜಸ್ ಕೂಡ ಮಾಡ್ತಾಯಿದ್ದೀವಿ. ನಮ್ಮ ಬಾಬ್ ಬರಬೇಕು, ಬಾಬ್ಗೋಸ್ಕರ ವೆಯ್ಟಿಂಗು. ಬಂದರು ನೋಡಿ ನಮ್ಮ ಬಾಬು. ಶೂ ಹಾಕೊಂಡ್ಬಂದಿದ್ಯಾ? ಇಲ್ಲ ಬಾಬ್ ಶೂ ಅಲ್ಲ, ಬಾಬ್ ಟೋಪಿ ಹಾಕೊಂಡ್ಬಂದು ಕ್ರೀಮ್ ಹಾಕೋ ಸ್ವಲ್ಪ. ಓಕೆ, ಆಫ್ ಮಾಡು. ಬೇಡವಾ? ಇಂಟ್ರೊಡಕ್ಷನ್ ಇದೇನಾ ಮಮ್ಮಿಂದು ಅನ್ನೋದು ಬ್ಲಾಗ? My dear son is wearing cap. My son's father wearing cap. ನನ್ನ ಮಗನ ಕರ್ಕೊ ಹೊರಡ್ತಾ ಇದ್ದೀನಿ. ನಿಮಗೆ ಜಾಗ ಹಾಕೊಳ್ಳೋ ಥರ ಹಾಕತ್ತವನೆ. ಫ್ರಂಟ್ ಕ್ಯಾಮ್ರಾ ಮಾಡಿದಾಗಲ್ಲ. Come on, boys. Come on, fellas. Let's do vlog. ಅಷ್ಟೇ ಅವ್ರು ಏರಿಯಾ ಅನ್ಸುತ್ತೆ. ಅವ್ರು ಏರಾಗ್ಬಿಟ್ಟು ಅವರು ಬರಲ್ಲ, ನಾವು ಬರ್ಬೋದು. ಆತ ಐ ಬಿಮ್ನಾಗ ಆಗ್ತಾರೆ. Good morning, bro. Off to what a shot. ಒಳ್ಳೆ ಹೇಳು ಬಾಯಲ್ಲಿ. ಈ ಚಳಿಲಿ ಅರ್ಧಂಬರ್ಧ ಪ್ಯಾಂಟ್ ಹಾಕೊಂಡ್ಬಂದಿದ್ಯಾ? ಸ್ಕಿನ್ನಿ ಜೀನ್ಸ್ ಮಾಮ್. ನಂದು. ಸೊ ಕರೆಕ್ಟಾಗಿ 6 ಗಂಟೆಗೆ ಲೊಕೇಶನ್ ಹತ್ರ ಬಂದಿದ್ವಿ ಕಸ್ಟಮರ್ ಪಿಕ್ ಮಾಡೋಕ್ಕೆ. ಕರೆಕ್ಟಾಗಿ 5:59 ಬಂದಿದ್ದೀವಿ. ಫೋನ್ ಮಾಡ್ತೀನಿ, ನೋಡೋಣ ಎಷ್ಟೊತ್ತು ಮಾಡ್ತಾರೆ ಬರೋದು. Kisses are mandatory for healthy relationship. ನಮ್ಮಂಥವ್ರ ಜೀವನ ಹಿಂಗೆ ವ್ಲಾಗ್ ಮಾಡ್ಕೊಂಡು ಫೋಟೋಶೂಟ್ ಮಾಡ್ಕೊಂಡು ಇಷ್ಟ. ಇವ್ರಂಥವ್ರ ಜೀವನ ಇದು ನೋಡಿ. Instagram ಇದು उत्तर नहीं दे रही है, कृपया कुछ समय पश्चात प्रयास करें. ಇದೆಲ್ಲ ಬೇಕಾ? ಇರಿ ಸರ್ ನಾನು ತೆಗಿತೀನಿ. 2 ಕೈಲಿ ಫೋನ್ ಇಟ್ಕೊಬಿಟ್ಟು ನಾಟಕ ಆಡ್ತಾರೆ. ಸೊ 5 ನಿಮಿಷ ಆಗುತ್ತಂತೆ ಬರೋಕ್ಕೆ. ನೋಡಿ ಸಾಕು. 5 ನಿಮಿಷ ಆಗುತ್ತಂತೆ ಬರೋಕ್ಕೆ. ವೆಯ್ಟ್ ಮಾಡೋಣ ಒಂದು 5 ಮಿನಿಟ್ಸು. ಸೊ ಎಕ್ಸಾಕ್ಟ್ ಟೈಮಿಂಗ್ಸ್ ಬಂದಿದ್ದೀವಿ ಇವತ್ತು. ಬ್ರೋ ನಮಸ್ಕಾರ ಬ್ರೋ. ಏನಿದು
ಬಾಬ್ ಏನಿದು? ವುಡನ್ ವರ್ಕ್. ಏನಿದು? ಊಟಿದಂತೆ ಪೈನ್ ಫಾರೆಸ್ಟ್. ಪೈನ್ ಗೊತ್ತಿತ್ತು, ಹೇಳಕ್ ಬರಲಿಲ್ಲ ಅಷ್ಟೇ. ಅಷ್ಟೇ. ವಾ ಜಿಪ್ ಕಿತ್ತಾಕ್ಬಿಡ. ಅದೇ ಮೇನ್ ಆಮೇಲೆ ಜಿಪ್ ಇಲ್ಲ ಅಲ್ಲಿ ಕೂದಲು ಹೋಗೋದು ದಾರ ಸಿಗಕತ್ತೈತಿ. ಮೆಕ್ಯಾನಿಕಲ್ ಸ್ಟೂಡೆಂಟ್, ಫ್ಯೂಚರ್ ಇಂಜಿನಿಯರ್. ಫ್ಯೂಚರ್ ಇಂಜಿನಿಯರ್ ಅಲ್ಲಪ್ಪ. ಆಲ್ರೆಡಿ ಬಟ್ಟೆ ಅರ್ಧೋಗೈತೆ. ಬಟ್ಟೆ ಅರ್ಧೋಗೈತೆ. ಅದು ಸಿಗಾಕಬಿಟ್ಟಿದ್ದ. ಅದು ಓದ್ಸರತ್ಗೂ 3 ಲಕ್ಷ ಖರ್ಚು ಮಾಡಿ ಸಾರ್ಥಕ ಆಯ್ತು. ಇಷ್ಟು ನೀಟಾಗಿಟ್ಟವನ. ಯಾವುದು? ನಿಕಾನ್. ಕ್ಯಾಪ್ ಹಾಕಿಲ್ವ ನಾನು? ನೀಟಾಗೈತಾ? ನಾನು ನೈಟ್ ಇಸ್ಕೊಂಡ್ಬಂದಿದ್ದು ನೋಡ್ಬಿಟ್ಟಿದ್ರೆ ಊದು ಬಿಡ್ತಿದೆ. ಇದೇನೋ ಸಿಕ್ಕಿದ್ದ ನಿನ್ಗೆ ಅಂತ. ಇಲ್ಲಿ ಬಾ, ಮುಂದೆ ಇಲ್ಲೇ ಅದೇ ತಿರುಗಿಸಿ ಈ ಕಡೆ. ಹಾಂ ಅಷ್ಟೇ ಬಾ. ಲೋಕಲ್. ಮಾಮ್ ನಿಕಾನ್ ಈಸ್ಕೊಳ್ಳೇ ಬೇಡ ಅನ್ಕೋ. ನೆಕ್ಸ್ಟ್ ಟೈಮಿಂದ ಬೇರೆ ಯಾವ್ದಾದ್ರು ಅರೇಂಜ್ ಮಾಡೋದು. ಏನು ಆನೇ ಆಗ್ತಿಲ್ಲಲ್ಲ. ಓ ಲೋಕಲ್ ಇದು. ಹೌದಾ? ಯಾಕೆ ಏನೇನೋ ಮುಗ್ತಿದ್ಯಾ? ಆನ್ ಡಿಸ್ಪ್ಲೇ ಆನ್ ಮಾಡ್ತಿದ್ದೆ. ವಾ ಬ್ಯಾಟ್ರಿ ಹಾಕಿಲ್ಲ ಬಾಬ್. ಅದೇ ಏನು ಹಿಂಗೈತಿದು? ಸಾಕೆಟಲ್ಲೇ ಹಾಕ್ಬೇಕಿದ್ದ. ಮಕ ಯಾಕೆ ಹಂಗೆ ಮಾಡ್ತಿದ್ದೆ? ಉಲ್ಟಾ ಈ ಕಡೆ ಪ್ರೆಸ್ ಮಾಡು. ಒಳಗಡೆ ಹಾಕು ಅಷ್ಟೆ. ಕೊಡಲಿ. ಹಾಯ್ ಮಾರ್ನಿಂಗ್ ಫೇಸ್. ಆ ವಿಡಿಯೋಲಿ ಬ್ರೇಕಪ್ ಆಗಿರೋನ್ ಕತೆ, ಈ ವಿಡಿಯೋಲಿ ಲವರ್ ಬಾಯ್. ಅಷ್ಟೊತ್ತಿನ ಫೋನಲ್ಲಿ ಅರ್ಧ ಗಂಟೆ. ಬೆಳಿಗ್ಗೆ 6 ಗಂಟೆಲು. ಈಗ 10 ನಿಮಿಷ ಇದೆ ಅಷ್ಟೇ. ನೋಡು ಬಾಬ್, ಇಬ್ರು ಒಂದೇ ತರ ಇಲ್ವ ನೋಡು. ಅಪ್ಪ ಮಕ್ಕಳೇ ತಾನೆ. ಓ ಕಂಗ್ರ್ಯಾಚುಲೇಷನ್ ಬ್ರದರ್. ಬಂದಾಯ್ತು ಫಸ್ಟ್ ಲೊಕೇಶನ್ನು. ಇಲ್ಲಿ ಶೂಟ್ ಮಾಡೋಣ ಅಂತಿದ್ದಾರೆ. ಎಲ್ಲ ರೆಡಿ ಇದೆ. 5 ನಿಮಿಷ ಇಲ್ಲಿ ಫೋಟೋ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ತುಂಬ ನಡೆಯುತ್ತೆ. ನಾವು ಫಸ್ಟ್ ಟೈಮ್ ಶೂಟ್ ಮಾಡ್ತಿರೋದು. ಸೊ ಸ್ಟೇ ಟ್ಯೂನ್ ಗೈಸ್. ಆಟೋದವ್ರು ಫುಲ್ ಸೈಕ್ ಮಾಡ್ಬಿಟ್ರು. ನಮ್ಮ ಹುಡುಗಂಗೆ ಬೇಜಾರಾಗ್ಬಿಟ್ಟು ನೋಡಿ. ಬೆಳಿಗ್ಗೆ ಚಳಿಲಿ ಬಿಸಿ ಮಾಡಿಬಿಟ್ಟು ಆಟೋದವ್ರು ಮಾಡೋದು ನೋಡಿ ಈ ಥರ ಹಿಂಗೆ ಸೈಕ್ ಮಾಡೋದು. ಜನ ನಡ್ಕೊ ಹೋಯ್ತಾ ಇದ್ರು ಬಂದ್ಬಿಡಿ ಮಧ್ಯಕ್ಕೆ ಅಂತ. ಈ ಸೈಡಲ್ಲಿ ಹೋಯ್ತಿದ್ದೀವಿ, ಬಂದ್ಬಿಡಿ ಮಧ್ಯಕ್ಕೆ ಅನ್ನೋದು ಬಂದ್ಬಿಟ್ಟು. ಫೋಟೋ ಶೂಟ್ ನಡೀತಾ ಇದೆ ಸ್ನೇಹಿತರೆ. ನಮ್ಮಣ್ಣ, ನನ್ನ ಮಗ, ನಮ್ಮಣ್ಣ ನಾನೊಂದು ಫೋಟೋ ತೆಗಿತೀನಿ ಫೋಟೋ ಅಂತ ತೆಗಿತಾ ಇದ್ದಾರೆ. ಸೊ ಗೋಯಿಂಗ್ ಗುಡ್. ಸ್ಟೇ ಟ್ಯೂನ್ ಗೈಸ್. ಯಾವ ಥರ ಫೋಟೋಸ್ ತೆಗೆದಿದ್ದೀವಿ ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋಲಿ ತುಂಬ ಮಾತಾಡೋಕ್ಕಾಗಲ್ಲ, ಏನಕ್ಕೆ ತುಂಬ ಕೆಲಸ ಇರುತ್ತೆ. ನಾನೇ ಫೋಟೋಸ್ ತೆಗೆಯೋದು. ಒಂದು 2 ಕ್ಲಿಪ್ಸ್ ನಮ್ಮ ಅಣ್ಣ ತೆಗಿತೀನಿ ಅಂದಿಗೆ ತೆಗಿತಾ ಇದ್ದಾನೆ. ನಮ್ಮ ಕೊರಿಯೋಗ್ರಾಫರ್ ಥರ ಕೆಲಸ, ಎಲ್ಲ ಆಲ್ರೌಂಡರ್. ಆ ಸೀರೆ ಸೀರೆ ಕಾಣ. ಅದಕ್ಕಿಂತ ಸೀರೆ ಸರಿ ಮಾಡೋಕ್ಕಾಗಲ್ಲ. ಮಗು ಮಂಡಿ ಇರೋದಲ್ಲಿ ಫೋಟೋ ತಗೊಳ್ಳಿಬೇಕಂತ. ಪಾಪು ನೋಡಿ ಪಾಪು.
ನೋಡಿ ಫೋಟೋಗ್ರಾಫರ್ ಆನ್ ಫೈರ್, ಸ್ಟಂಟ್ಸ್ ಎಲ್ಲ ಮಾಡ್ತಾವನೆ. ಏನು ಮಾಡ್ಬೇಕಂತ ದಿಕ್ ತೋಚ್ತಾ ಇಲ್ಲ ಅವನಿಗೆ. ಬಾಪ್ ಆರಿಸ್ಬಿಟ್ಟರು. ಹೋಗಿ ಆರ್ಸಾಯ್ತು, ಹೋಗು. ಪಾಪ ನಗಾಡ್ತಾರದ್ ನೋಡು. ಬಾ ಹೇಳು. ನಿಮಗೆ ಫೋಟೋನೇ ತೆಗಿಯಕ್ ಬರಲ್ಲ. ಸೊ ಫಸ್ಟ್ ಲೊಕೇಶನಲ್ಲಿ ಫೋಟೋಶೂಟ್ ಮುಗಿದಿದೆ ಸ್ನೇಹಿತರೆ. ಹೋಗ್ತಾ ಇದ್ದಾರೆ ಮನೆಗೆ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಬರ್ತಾರೆ. ನಾವಿಬ್ರು ನೆಕ್ಸ್ಟ್ ಲೊಕೇಶನ್ಗೆ ಹೋಗಿರ್ತೀವಿ, ಅವ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಅಲ್ಲ, ನಾವು ಲೋಕಲ್ ಅವರು, ನಾವು ಲೋಕಲ್ ಅವರು. ನಮಗೆ ಅವ್ರು ಬಂದ್ಬಿಟ್ಟು ಈ ಥರ ಸೈಕ್ ಮಾಡ್ತಾರಲ್ಲ, ವಾಯ್ಸ್ ಕರ್ಕೊ ಹೋಗ್ಬಿಟ್ಟು ಹೊಡ್ದಾಕ್ಬಿಟ್ರೆ ನಾವು ಲೋಕಲ್ ಅವರು ನಮ್ಗೆ ಹಿಂಗೆ ಸೈಕ್ ಮಾಡ್ತಾರಲ್ಲ ಇವರು. ಹೊರಗಡೆ ಅವ್ರು ಬಂದರೆ ಪಾಪ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಇದು ಫೇಮಸ್, ಬೆಳಿಗ್ಗೆ ಫೇಮಸ್ ಅಂದರೆ ಇದಕ್ಕೆ ನೋಡಿ. ನನಗೆ ಆ್ಯಕ್ಚುಲಿ ಮಾಡಿದ್ರೆ ಮೇಲೆ ಬರೆ ಹಾಕ್ಬಿಟ್ಟು ಬರ್ತಾವ. ಅಲ್ಲೇ ಸೀರಿಯಸ್ ಆಗಿ ಅನ್ಕೋ. ನಾನು ಫೋಟೋ ತೆಗ್ದಿದ ತಕ್ಷಣ ಏನು ಇಷ್ಟೊಂದು ಸೈಕಾಗಿ ಬರ್ತದೆ, ನಾವು ತೆಗೆದ್ರೆ ನನಗೆ ಇಷ್ಟು ಬ್ಲ್ಯಾಕ್ ಬರ್ತಾಯಿದೆ ಅಂತ ನಾನು ಬಿಜಿ ಪಡೋದ್ರ ಹೋಗ್ಬಿಟ್ಟು ಅವ್ರು ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಡೋರು. ಮಾಡ್ಕೊಂಡ್ಬಿಟ್ಟು ನಾವು ಹೋಗಲ್ಲ. ನಮ್ಮ ಅಣ್ಣ ಹಿಂಗಿಂತ 2 ವರ್ಷ ಮುಂಚೆ ಕ್ಯಾಮ್ರಾ ಮುಟ್ಟೋದು. ನಾನು ಈಗ ಮುಟ್ತಾರೋದು. ಅವ್ರು ಚೆನ್ನಾಗಿ ಗೊತ್ತಿಲ್ಲ, ಅವ್ರು ಚೆನ್ನಾಗಿ ಗೊತ್ತಿಲ್ಲ. ಪೋಸ್ಟರ್ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ನನಗೆ ಪದ ಬರ್ತಾ ಇಲ್ಲ. ಮುಂಚೆ ಹುಟ್ಟೋದಲ್ಲ ಇಂಪಾರ್ಟೆಂಟು, ಲೇಟಾಗಿ ಹುಟ್ಟಿಗೆ ಏನು ಬೇಗ ಸಾಧನೆ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟು. ನಾವು ಮಾಡ್ತಾರಂತ ಮಾಡ್ತಾ ಇದೀವಲ್ಲ, ಕೇಳಿಸ್ತೈತೆ ಇಲ್ವ ನಮ್ಗೆ ಗೊತ್ತಿಲ್ಲ. ಆದ್ರೂ ನಾವು ಬೇರೆಯವ್ರ ಥರ ಇಷ್ಟು ಕಷ್ಟ ಇಷ್ಟು ಕಷ್ಟ ಅಂತ ಎಲ್ಲ ಯೂಸ್ ಮಾಡ್ಕೊಂಡಂತೂ ವ್ಲಾಗ್ ಮಾಡಲ್ಲ. ಅಲ್ಲಿ ಏನಿದ್ರು ಎಂಜಾಯ್ಮೆಂಟ್. ಏನು ಎಡಿಟ್ ಮಾಡೋವಾಗ ಕಷ್ಟ ಆಗ್ಬೋದು ಅಷ್ಟೇ, ವಿಡಿಯೋ ಮಾಡೋವಾಗ ಏನೂ ಕಷ್ಟ ಆಗಲ್ಲ. ಖುಷಿಯಾಗಿ ಮಾಡೋದು ಸ್ನೇಹಿತರೆ, ಏನೇ ಮಾಡೋದು ಕೆಲಸನ. ಅದೇ ಚಳಿ ಒಂದೈತೆ. ದಯವಿಟ್ಟು ಧನುರ್ಮಾಸ ಆದಮೇಲೆ ಏನೇ ಮಾಡಿದ್ರು ಮಾಡಿ, ಸತ್ಯವಾಗ್ಲೂ ಆಗಲ್ಲ. ಮೂಡಿರಲ್ಲ ಧನುರ್ಮಾಸ ಆದಮೇಲೆ ಒಳ್ಳೆ ಕಾಲ ಸಿಗೋದು. ಬಾಯ್ ಬಾಯ್. 1% ಸೆಕೆಂಡ್ ಲೊಕೇಶನ್ ಹೋಗ್ತಾ ಇದೀವಿ. ಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗೋರೆ ಅವರು, ಕಪಲ್ಸು. ಅವ್ರು ಡ್ರೆಸ್ ಚೇಂಜ್ ಮಾಡೋಗಂಟ ಲೊಕೇಶನ್ ನೋಡೋಣ. ಲೊಕೇಶನ್ ಗೀಸ್ ಮಾಡ್ಬಿಟ್ಟವ್ರ ಪೊಲೀಸವರು ಅಂತ. ಪರಿಸರ ಪ್ರೇಮಿ ಅಣ್ಣ. ಲೊಕೇಶನ್ ನೋಡಿ, ಲೊಕೇಶನ್. ದಯವಿಟ್ಟು ಯಾರು ಬಂದು ಗಲೀಜು ಮಾಡಬೇಡಿ. ಗಲೀಜು ಅಂದ್ರೆ ಬಾ, ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆಗಲ್ಲ ಬಾಬ್, ಹೇಳ್ಬೇಕು ಸ್ವಲ್ಪ ಕ್ಲಿಯರ್ ಆಗಿ. ಪೊದೆಗಳಿದೆ, ಹುಷಾರಾಗಿ ಬನ್ನಿ. ಇದನ್ನೆಲ್ಲ ಸೆನ್ಸರ್ ಕಟ್ ಮಾಡಬೇಕು, ಆದರೂ ಮಾಡಲ್ಲ. ಪೋ ಅಂದಮೇಲೆ ಕುಯ್ ಅಂತ ಹಾಕು, ಇದನ್ನು ತೋರಿಸ್ಬಿಟ್ಟು. ಸಾರ್ ನಾನು ಮುಂದೆ ಹೋಯ್ತೀನಿ, ನನ್ನ ಬಿಡಿ ಸಾರ್. ಫುಲ್ ವ್ಲಾಗಲ್ಲಿ ನೀನೇ ಕಾಣಿಸ್ಬಿಡ್ತೀಯ ಬಾಬ್. ನನಗೆ ಬೆಲೆ ಇರಲ್ಲ ಆಗ, ನನಗೆ ಬೆಲೆ ಇರಲ್ಲ. ಅಮರ ಪ್ರೇಮಿ ಸತೋದ ಅಂತ ಎಷ್ಟು ಗಂಟೆ ಹೊಡೆದಾಯ್ತು, ಈ ನನ್ನ ಮಗ ಸಾಯ್ತಾ ಇಲ್ಲ. ಬಿಗ್ಗೆಸ್ಟ್ ಅಮರ ಪ್ರೇಮಿ, ಅಮರ ಪ್ರೇಮಿ, ಅಮರ ಪ್ರೇಮಿ. 5:45 ಬಂದಿದ್ದು. 5:45 ಇಷ್ಟೊತ್ತು ಗಂಟೆ ಒಂದು 10 ಸಲ ಫೋನ್ ಮಾಡೋಣ ಅವ್ರ ಹುಡುಗಿಗೆ. ಸದಾ ಮಾಡಿ, ನಾವು ಸದಾ ಮಾಡಿಲ್ಲ. ನಾವು ಸುಮ್ಮನೆ ನಡ್ಕೊಂಡು ಹಿಂಗೆ ನಿಮಗೆ ತೊಂದರೆ ಕೊಡೋದು, ನಿಮಗೂ ವಿಡಿಯೋ ಮಾಡಿ ಹಾಕಿ ಅಲ್ಲ ಬಾಬ್. ಹ್ಞೂ ಅನ್ಬೇಕು ನೀನು. ಇದು ಆಮ್ ಜಿಂದಗಿ, ಇದು ಮೆಂಟೋಸ್ ಜಿಂದಗಿ. ದಿಮಾಕಿ ಬತ್ತಿ ಜಲಾದೆ. ಓಪನ್ ಇದೆ, ಹೋಗ್ಬೋದು. ಹೊಗೆ ಕಾಣಿಸಲ್ಲ ಬಾಬ್. ಕಾಣಿಸ್ತೋ, ಹೊಗೆ ಬರ್ತೈತೆ ಅಂತೆ ನೋಡಿ. ಹೋಗ್ಬಿಟ್ಟು
ಸಿಗರೇಟೇ ಹೊಡಿತಲ್ಲ, ಹೆಂಗೋಗಿ ಬರುತ್ತೆ? ಬರ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ. ಕಾಣಿಸುತ್ತೆ, ಕಾಣುತ್ತೆ, ಬರ್ಲಿಲ್ಲ ಈಗ. ನಾನು ಬಿಡ್ತೀನಿ ಬಾ, ಬಿಡು. ವಿಡಿಯೋ ಇಡಿ. ಆಗ್ತಾಯ್ತಾ ವಿಡಿಯೋ? ಏನು ಹೇಳು? ಎಡಿಟ್ ಆಯ್ತದೆ ವಿಡಿಯೋ, ಕಂಪ್ಲೀಟ್ ಎಡಿಟ್ ಆಯ್ತದೋ. 13 ನಿಮಿಷ ಮಿನಿಮಮ್, ಒಂದು 13-14 ನಿಮಿಷ ಆಯ್ತದೆ. ಮಿನಿಮಮ್ 11 ನಿಮಿಷ ಮಾಡ್ಬೇಕಾ? ಆಯ್ತದೆ. ಹಾಂ, ಹೆಂಗೆ ಮಾಡಿದ್ರು, ಎಷ್ಟೇ ಕಟ್ ಮಾಡಿದ್ರು ಎಡಿಟ್ ಮಾಡಿ ಅಷ್ಟು ಆಯ್ತದೆ ವಿಡಿಯೋ. ಎಡಿಟ್ ಆದಮೇಲೆ ಸೇವ್ ಆಗಲ್ಲ. ನೈಟ್ ಹಾಕಿದ್ರೆ ಬೆಳಿಗ್ಗೆ ಎಷ್ಟೊತ್ತು ಸೇವ್ ಆಗಿರ್ತದೆ. ಬೆಳಿಗ್ಗೆ 3 ಗಂಟೆಗೆ ಅಪ್ಲೋಡ್ ಹಾಕಿದ್ರೆ ಮಾಮ್, ಒಂದಿನ ಅಪ್ಲೋಡೇ ಆಗಲ್ಲ, 2ನೇ ದಿನ ಅಪ್ಲೋಡ್ ಆಯ್ತದೆ. ಹಿಂಗಾದ್ರೆ ಹಿಂಸೆ. ಇದೆಲ್ಲ ಕಷ್ಟ ಅಲ್ಲ, ಹಿಂಸೆ ಹಿಂಸೆನೂ ಅಲ್ಲ, ಏನೂ ಅಲ್ಲ, ಬೇಜಾರೇ ಆಗಲ್ಲ ಅಷ್ಟಾದ್ರೂ. ನೆಟ್ವರ್ಕ್ ಇಶ್ಯೂಸ್. ನಮ್ಮ ಸ್ಪೀಡ್ಗೆ ನೆಟ್ವರ್ಕು ನಮ್ಮ ಫೋನ್ ಎಲ್ಲ ಸಾಲ್ತಾ ಇಲ್ಲ ಅಂತ ಅಷ್ಟೇ. ಯೂಟ್ಯೂಬ್ ಅವರು ಅಪ್ಲಿಕೇಶನ್ ಡೆವಲಪ್ ಮಾಡ್ತಿರೋದು ಸರಿ ಹೋಗ್ತಿಲ್ಲ. ಯೂಟ್ಯೂಬ್ ಒಂದು ಕೇಳ್ಕೊಂಡ್ರೆ ಕೆರಾತಕ ಪಟ 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 ಅಂತ ಹೊಡೆದು ಬಿಡ್ತಾನೆ. ನೋಡಿ, ಫೀಡ್ಬ್ಯಾಕ್ ಕೊಡ್ತಾ ಇದೀವಿ ಯೂಟ್ಯೂಬ್ ಅವ್ರಿಗೆ, ಸ್ವಲ್ಪ ನೀಟಾಗಿ ಡೆವಲಪ್ ಮಾಡಿ ಅಪ್ಲಿಕೇಶನ್ನ. ಇದು ಬೇಗ ಫೀಡ್ಬ್ಯಾಕ್ upload ಅಂತ ಅನಿಸ್ತಾ ಇಲ್ಲ ಬಾಬು, ವಾರ್ನಿಂಗ್ ಕೊಟ್ಟಂಗೆ ಅನಿಸ್ತಾ ಇದೆ. ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ. ರಿಕ್ವೆಸ್ಟ್, ಐ ಕೈಂಡ್ಲಿ ರಿಕ್ವೆಸ್ಟ್ YouTube, please develop the application as soon as possible. It's your kindly beloved. ಎಷ್ಟು ಹೇಳೋದು ಬೇಡ ಅಂತ ನನ್ನ ಮಗ. ನೈಟು ಕ್ಯಾಮ್ರಾ ಇಸ್ಕೊ ಬಂದಕ್ಕೆ ಹೋದ್ನಲ್ಲ ಮಾಮ್, ಈಸ್ಕೊ ಬಂದ್ಬಿಟ್ಟು ಬ್ಯಾಗ್ ತೆಗಿತೀನಿ, ಏನು ಪರ್ಫ್ಯೂಮ್ ಅಂತೀಯ, ಫುಲ್ಲು ಗಮ್ ಅಂತೈತೆ. ಯಾಕಂದ್ರೆ ಯಾರೋ ಗಬ್ನನ್ ಮಕ್ಳು ಕೊಟ್ಬಿಟ್ಟು ಅಂದ್ರೆ ರೆಂಟ್ಗೆ ಫುಲ್ಲು ಅಣ್ಣ ಎಲ್ಲ ಮಾಡ್ಬಿಟ್ಟವ್ರ ಕ್ಯಾಮ್ರಕ್ಕೇನೆ. ಅದಕ್ಕೆ ಅಲ್ವಾ ಅವನು ಏನೋ ಕಾರಣೆ ಫುಲ್ ಬಿಸಿ. ರೆಂಟ್ ಗೊತ್ತಿಲ್ಲ, ಅದಕ್ಕೆ ವೈಪಿಂಗ್ ಕ್ಲಾತ್ ತಗೊಂಡು ಸನ್ಗ್ಲಾಸ್ದು ಫುಲ್ಲು ಉಜ್ಜಿ ನೈಟು 1 ಅವರ್ ಕೂತ್ಕೊಂಡು ಅದನ್ನೇ ಫಸ್ಟ್ ಕ್ಲಿಪ್ ಆ್ಯಡ್ ಮಾಡೋದು ಇದರಲ್ಲಿ ವ್ಲಾಗಲ್ಲಿ. ಅದನ್ನೇ ಫಸ್ಟ್ ಕ್ಲಿಪ್ ಆ್ಯಡ್ ಮಾಡೋದು. ಮೆಸೇಜ್ ಹಾಕಿದ್ದೀನಿ ಅನ್ಕೋ, ಯಾವುದು ಬ್ರೋ ಕ್ಯಾಮ್ರಾ ನೀವು ಇಟ್ಟಿರೋದು ಗಮ್ ಅಂತ ಇದಲ್ಲ ಬ್ರೋ, ಓಪನ್ ಮಾಡಿದ ತಕ್ಷಣ ಯಾರೋ ಒಳ್ಳೆ ಅಫಿಷಿಯಲ್ಸ್ ಕೊಟ್ಟಿದ್ದೀರಾ ಕ್ಯಾಮ್ರಾ ರೆಂಟ್ಗೆ ಅಂತ. ಮುಂದೆಗಡೆ ಅರ್ಧೋಗ್ಬಿಟ್ಟೈತೆ, ನೀವು ನೋಡ್ಕೊಂಡು ನೀಟಾಗಿ ಹಾಕೊಂಡ್ಬೇಕು. ವ್ಲಾಗೇ ಮುಗ್ದೈತಲ್ಲ, ಈಗ ಅರ್ಧೋಗೈತೆ ಅಂದ್ರೆ ನಾನು ಏನು ಹೇಳಿ. ಒಂದು ಸೈಡ್ಗೆ ಸುದೀಪ್ ಥರ ಕಾಣ್ತಿದ್ಯಾ? ಯಾವುದು ಮುಸ್ಸಂಜೆ ಮಾತಾ? ಏನಾಯ್ತು? ಮರ, ಗಿಡ ಮರ, ಬಳ್ಳಿ ನೋಡಮ್ಮ. ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ 1, 2, 3 ಗುಳ್ಳೆ. ಯಾಕಂದ್ರೆ ನಾವು ಫೋಟೋ ಶೂಟಿಗೆ ಬಂದಿರೋದು ಅವ್ರದ್ದು. ಈ ಚಳಿಲಿ ಹೀಟ್ ಆಗಿಬಿಡುತ್ತೆ ದಿನಕ್ಕೆ. ನಿನ್ನೆ ಎಷ್ಟು ಸಲ? 3 ದಿನಕ್ಕೆ 3, 6, 9 ಒಂದಿನ 3. ಈಟು ಅಂದರೆ ಏನು ಹೇಳೋದ ಗೊತ್ತಾಯ್ತಲ್ಲ. ಇದು ಅರ್ಥ ಆಗೋರಿಗೆ ಅರ್ಥ ಆಗೋದು. ಹಾಕ್ಬಿಟ್ಟಿಯಪ್ಪ ಪಕ್ಕ ಹಾಕ್ತೀನಿ, ಹಾಕ್ಲೇಬೇಕು ಇದನ್ನ. ವೇಟಿಂಗ್ 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 ವೇಟಿಂಗ್. ಕಾಲೇಜ್ಗೆ ಹೋಗೋ ಮಕ್ಕಳು. ಮಾಮ್, ಯಾರ ಇವನು? ಹೀರೋ ಸ್ನೇಹಿತರೆ, ಯಾರು ಇವನು ಗೊತ್ತಾಯ್ತಾ? ಅಣ್ಣ ನಾನ ಇಲ್ಲ ಚವಲ್ಲ, ನನಗಂತೂ ಗೊತ್ತಾಯ್ತಲ್ಲ ಯಾರು, ನಾನೇನ ಇದು ಅಂತ. ಫೋಟೋಗ್ರಾಫರ್ ಇವರು. ಬನ್ನಿ 45 ನಿಮಿಷ ವೇಟ್ ಮಾಡಿಸ್ಬಿಟ್ಟು ಬಂದಿದ್ದಾರೆ. ಲಾಸ್ಟ್ ಟೈಮ್ ಟ್ರಕ್ಕಿಂಗ್ ಹೋಗೋ ಥರ ಅಪ್ಲೋಡ್ ಮಾಡ್ಬಿಡ್ಬೋದು, ಅಷ್ಟೊಂದು ಲೈಕ್ ಬರ್ತವೆ ಕಣ. ನಾನು ಯಾವ್ದು ಪೋಸ್ಟ್ ಮಾಡಿಲ್ಲ, ಇನ್ ಫ್ಯೂಚರ್ ನೀನು ಫುಲ್ ಕ್ಲಿಕ್ ಆಗ್ಬಿಡ್ತೀಯಲ್ಲ. ಇರಿ ಇನ್ನೊಂದ್ಸಲ ಹೇಳಿ. ಫ್ಯೂಚರ್ ಕ್ಲಿಕ್ ಆಗಲಿ ಅಂತ ನನ್ನ ಸಪೋರ್ಟ್ ಜಾಸ್ತಿ ಇದೆ. ಅದಕ್ಕೆ ನಿಮ್ಮನ್ನ ನಾವು ಮ್ಯಾನೇಜರ್ ಮಾಡ್ಕೊಬೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಆಗೋಣ, ಸಪೋರ್ಟ್ ಇದೆ. ಮಾಮ್, ಮಾಡಿದ್ದೆಲ್ಲ ಏನು ಮಾಸ್ಕ್ ಇಲ್ಲ ಹೇಳಪ್ಪ. ತುಳಿಯಕ್ಕೆ 1000 ಜನ ಇದ್ರು, ಹಾಂ, ನಾವು ಬೆಳಿಲಿ ಅಂತ ಆಸೆ ಪಡೋರು ಒಬ್ಬರಿದ್ರೆ ಸಾಕೋಣ. ನೀನೇ ಹೊಡ್ಕತ್ತಿದ್ಯಲ್ಲ. ಯಾರು ಹೊಡಿಲಿಲ್ಲ ಏನು ಕರೆದ್ರ? ಹಾಂ, ಬರ್ತಾರೆ. ಆಮೇಲೆ ನಾವ್ ಅವತ್ತು ಬಂದಿರ್ಲಿಲ್ವಾ? ಹಿಂದಕ್ಕೆ ಹೋಗೋದು ಆಯಪ್ಪ ಅಂತ ಯಾರಿಗೂ ಬಗ್ಗೆ ಕಾಣ್ತೀರಿ. ಕೊರಿಯೋಗ್ರಾಫರ್, ಫುಲ್ ಟ್ರೈನಿಂಗ್. ಹಾಂ, ಪರ್ಫೆಕ್ಟ್. ಎಲ್ಲಿಂದ ತೆಗಿಬೇಕು ಫೋಟೋ? ಅಲ್ಲಿಂದ ತೆಗಿಬೇಕು ಫೋಟೋ. ಓಕೆ ಓಕೆ ಓಕೆ.
ಬಗ್ಗಿಸ್ಬಿಟ್ಟು ಅವ್ರು ಆ ಕಡೆಯಿಂದ ನೋಡಿದ್ರೆ ನೀಟಾಗಿ ಬರುತ್ತೆ. ಸೊ ಗಾಯ್ಸ್ ಸೆಕೆಂಡ್ ಲೊಕೇಶನಲ್ಲೂ ಮುಗ್ದಿದೆ ಫೋಟೋಶೂಟು. ಇದು ನೀನು ಮಾಡಬೇಕು ನೋಡಿ. ನಾವು ಫೋಟೋ ಶೂಟ್ ಮಾಡಿ ಹೊರಗಡೆ ಬಂದಿರೋ ಮಗು ಇದು. ಇದ್ರದ್ದು ತಂದೆ ತಾಯಿ ಇವರಿಬ್ರು. ಲಾಸ್ಟ್ ಇವ್ರ ಶೂಟ್ ಬಂದಿದ್ದು ಪ್ರೆಗ್ನೆನ್ಸಿಲಿ. ಅವ್ರದ್ದೇ ಮಗು ಇದು ದೊಡ್ಡದಾಗೈತೆ ನೋಡಿ. ಇವಾಗ ಅವ್ರದ್ದು ಬರ್ತಾ ಇದೆ. ಇವಾಗ ಅವ್ರದಕ್ಕೆ ಬರ್ತಾ ಇದೀವಿ. ಸೊ ಸೆಕೆಂಡ್ ಲೊಕೇಶನಲ್ಲೂ ಮುಗ್ದಿದೆ. ಈಗ ಫೈನಲ್ ಲಾಸ್ಟ್ ಲೊಕೇಶನ್ಗೆ ಹೋಗ್ಬೇಕು. ಅಲ್ಲೋಗಿ ಆದಮೇಲೆ ರಿಸಲ್ಟ್ ಹಾಕ್ತೀನಿ, ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಮೂರನೇ ಲೊಕೇಶನ್ ಹೋಗ್ತಾ ಇದ್ದೀವಿ. ಎದೆ ಜೋರಾಗಿ ಬಡ್ತಾ ಇದೆ, ಯಾಕೆಂದರೆ ಅರ್ಧಕ್ಕರ್ಧ ಫೋಟೋಸ್ ತೋರಿಸ್ತಾ ಇಲ್ಲ. ಬರೀ 160 ಫೋಟೋಸ್ ತೋರಿಸ್ತಾ ಇದೆ. 300+ ಫೋಟೋಸ್ ತೆಗೆದಿದ್ದು. ಒಂದು ಕಡೆ ಭಯ ಆಯ್ತೈತೆ, ಒಂದು ಕಡೆ ಇರುತ್ತೆ ಎಲ್ಲೋಗುತ್ತೆ ಅಂತ ಅನಿಸ್ತಾ ಇದೆ. ಎನಿ ಕಮೆಂಟ್ಸ್? ಫೋಟೋಸ್ ಇದ್ಕೊಳ್ಳಿ. ನೋ ಕಮೆಂಟ್ಸ್, ವರ್ಡ್ಸೇ ಬರ್ತಾ ಇಲ್ಲ, ಫೋಟೋಸ್ ಕಾಣ್ತಾ ಇರೋದು. ಫೋಟೋಸ್ ಇದ್ಕೊಳ್ಳಿ, ನೋಡೋಣ ಏನಾಗುತ್ತೆ ಅಂತ. ಇದ್ರೂ ಹೇಳ್ತೀನಿ, ಇಲ್ಲ ಅಂದರೂ ಹೇಳ್ತೀನಿ. ಆದರೂ ಇನ್ನೊಂದು ಅವರು ಭಯದ ವಾತಾವರಣ ಇರುತ್ತೆ ಫುಲ್ಲು. ಸೊ ಹೋಟ್ಲಲ್ಲಿ ನಿಲ್ಸಿದ್ದೀವಿ ಸ್ನೇಹಿತರೆ, ಟೀ ಕಾಫಿ ಕುಡಿಯೋಣ ಅಂತ. ಮುಗಿಸ್ಕೊಂಡು ಥರ್ಡ್ ಲೊಕೇಶನ್ ಇಲ್ಲೇ ಹೋಗಿ ಫೋಟೋಶೂಟ್ ಮುಗಿಸ್ಬಿಟ್ಟು ನಿಮಗೆ ರಿಸಲ್ಟ್ ಹಾಕ್ತೀನಿ. ಯಾವ ಥರ ಫೋಟೋಸ್ ಇದೆ ಅಂತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾರ್ಜಸ್ ಅಂತ ಮಾಡ್ತಿರೋದು ಫೋಟೋಶೂಟು. ಅದರಲ್ಲೂ ಫೋಟೋಸ್ ಶೋ ಆಗ್ತಾಯಿಲ್ಲ, ಒಂದು ಬೇಜಾರಾಗ್ತೈತೆ, ಚಿಕ್ಕದು ಭಯನೂ ಆಗ್ತೈತೆ. ನೋಡೋಣ ಶೋ ಆಗುತ್ತಾ ಇಲ್ವಾ ಅಂತ ಸಿಸ್ಟಮ್ಗೆ ಹಾಕಿದ್ಮೇಲೆ ಗೊತ್ತಾಗುತ್ತೆ ಲ್ಯಾಪ್ಟಾಪ್ಗೆ. ಸೊ ಹಾಕ್ಬಿಟ್ಟು ಏನಾಗಿದೆ ಅಂತ ರಿಸಲ್ಟ್ ಹಾಕ್ತೀನಿ. ಇನ್ ಕೇಸ್ ಇಲ್ಲ ಅಂದರೆ ಅದನ್ನು ಹಾಕ್ತೀನಿ, ನೋಡ್ಕೊಳ್ಳಿ. ಸ್ಟೇ ಟ್ಯೂನ್ ಗೈಸ್, ಸ್ಟೇ ಟ್ಯೂನ್. ಫೋಟೋಸ್ ಮಾತ್ರ ಶೋ ಆಗಿಬಿಟ್ರೆ ಲ್ಯಾಪ್ಟಾಪಲ್ಲಿ ಏನು ಇಷ್ಟು ನೀಟಾಗಿ ಫೋಟೋ ಶೂಟ್ ಮಾಡಿದ್ದಾರೆ ಅಂತ. ಇನ್ ಕೇಸ್ ಶೋ ಆಗಿಲ್ಲ ಅಂದರೆ ನಾನು ಫೀಲ್ ಆಗಬೇಕಾಗುತ್ತೆ ಅಷ್ಟೇ. ಸೊ ಸ್ಟೇ ಟ್ಯೂನ್. ಇನ್ನೇನು ಒಂದು ಹಾಫ್ ಆನ್ ಅವರಲ್ಲಿ ಮುಗಿಯುತ್ತೆ. ಅದಾದಮೇಲೆ ರಿಸಲ್ಟ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು ಕಮೆಂಟ್ ಮಾಡಿ ಎಷ್ಟು ಚಾರ್ಜಸ್ ಮಾಡ್ಬೋದು ನಾವು ಇದಕ್ಕೆ ಫೋಟೋಶೂಟ್ಗೆ ಅಂತ. ಇಷ್ಟೆಲ್ಲ ಎಫರ್ಟ್ ಇದೆ. 3 ಲೊಕೇಶನ್ಸು, ಮಾರ್ನಿಂಗ್ 6 ಗಂಟೆಗೆ ಹೋಗಿರೋದು, 10 ಹೊತ್ತಾಗಿದೆ ಈಗ. ಸೊ 4 ಅವರ್ಸು. ಕಾರು ಕೂಡ ರೆಂಟ್ತೇನೆ, ಕ್ಯಾಮ್ರಾನೂ ರೆಂಟ್ತೇನೆ. ಸೊ ಇದೆಲ್ಲ ರೆಂಟ್ ಎಲ್ಲ ಸೇರಿ ಡ್ರೈವರ್ ಚಾರ್ಜಸ್ ಸೇರಿಸಿ ಎಷ್ಟು ಚಾರ್ಜ್ ಮಾಡ್ಬೋದು ಅಂತ ಕಮೆಂಟ್ ಹಾಕಿ. ಥರ್ಡ್ ಲೊಕೇಶನ್ ಫ್ರೆಂಡ್ಸ್, ಕಾರಂಜಿ ಕೆರೆ ಹತ್ರ. ನಮ್ಮ ಕ್ಯಾಮ್ರಾಮನ್ ಸಖತ್ ಕಷ್ಟಪಡ್ತಾವನೆ. ಬಿಸಿಲು ಬೇರೆ ತುಂಬ ಜಾಸ್ತಿ ಇದೆ, ತಿಂಡಿ ಮಾಡಿಲ್ಲ ಇನ್ನು. ಥರ್ಡ್ ಲೊಕೇಶನಲ್ಲಿ ನಡೀತಾ ಇದೆ ಶೂಟು. ಇದು ಫೈನಲ್ ಶೂಟು. ಇದಾದ್ಮೇಲೆ ಪ್ಯಾಕಪ್ಪೇ. ನಮ್ಮ ಹುಡುಗ ನೋಡಿ ಎಲ್ಲ ಕೊರಿಯೋಗ್ರಾಫಿಂಗ್ ಮಾಡ್ತಾವನೆ, ಪೋಸೆಲ್ಲ ಹೇಳ್ಕೊಂಡು. ಕಾರಂಜಿ ಕೆರೆ ರೋಡು ಇವಾಗ ಇಲ್ಲಿ ನಡೆಸ್ತಾ ಇದ್ದೀವಿ. ಅಣ್ಣ ಹಾಗೇ ಭಲೇ ಈಸಿ ಕೆಲಸ ಇದೆಲ್ಲ. ಸೊ ಫೈನಲಿ ಮುಗ್ದಿದೆ ಸ್ನೇಹಿತರೆ. ಡ್ರಾಪ್ ಲೊಕೇಶನಲ್ಲಿ ಇದ್ದೀವಿ. ನಮ್ಮ ಮಕ್ಕ ನೋಡ್ಬೇಕು ನೀವು. 10 ಗಂಟೆಗೆ ಮುಗಿಬೇಕಿತ್ತು, 11:30 ಆಗಿದೆ. ಕ್ಯಾಮ್ರಾಮನ್ ಬಾಯ್. ವಿಡಿಯೋ ನೋಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಫೈನಲಿ ಫಿನಿಶ್ ಗಾಯ್ಸ್. ನೋಡಿ ರಿಸಲ್ಟ್ ಹಾಕ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇದಕ್ಕೆ ನಾವು ಎಷ್ಟು ಚಾರ್ಜ್ ಮಾಡಿರ್ಬೋದು ಅನ್ನೋ ಗೆಸ್ಸಿಂಗ್ ಇದ್ದರೆ ಕಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಬಾಯ್ ಬಾಯ್. ಸೊ ಗಾಯ್ಸ್ ವ್ಲಾಗ್ ಮುಗ್ದಿದೆ. ವ್ಲಾಗ್ ಮುಗ್ದಿದೆ. ಫೋಟೋಶೂಟ್ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು 3 ಜನಕ್ಕೂ. ಅದಕ್ಕೆ ಕಾರ್ ಎತ್ಕೊಂಡು ಸೀದಾ ಬಲ್ಮುರಿ. ಮೈಂಡ್ ಬಿಸಿ ಆಗಿಬಿಟ್ಟಿದೆ, ತಂಪು ಮಾಡ್ಕೊ ಹೋಗೋದೆ.
ಇದೆ ಈಗ. ಸೊ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಸೊ ಲೈಕ್ ಮಾಡಿ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ಗೆ. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟೇಕ್ ಕೇರ್, ಬಾಯ್ ಬಾಯ್.